ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಗೈಸ್ ಆಲ್ ಗುಡ್. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಲಾಗಲ್ಲಿ ಏನೆಲ್ಲ ಆಯಿತು, ಎಲ್ಲಿಗೆ ಹೋದೆ, ಏನೆಲ್ಲ ನನಗೆ ಆರ್ಡ್ರ್ ಇತ್ತು, ಅದನ್ನೆಲ್ಲ ಇವತ್ತಿನ ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಇವತ್ತಿನ ಲಾಗಿಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಇಲ್ಲಿ ನಾನು ಫ್ರೈಡೇ ಮಾರ್ನಿಂಗ್ 4 ಗಂಟೆಯಿಂದ ನಾನು ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 4 ಗಂಟೆಗೆ ಎದ್ದು ತಹಜ್ಜುದ್ ನಮಾಜೆಲ್ಲ ಆದ ನಂತರ, ತಹಜ್ಜುದ್ ನಮಾಜ್ ಅಂತ ಓದಿ ಆದ ನಂತರ ಫಜರ್ ನಮಾಜ್ ಕೂಡ ಆಯಿತು ಬೆಳಿಗ್ಗೆದ್ದು. ಸೊ ಅದೆಲ್ಲ ಆದ ನಂತರ ಫಸ್ಟಿಗೆ ನಾನಿಲ್ಲಿ ಒಂದು ಗ್ಲಾಸ್ ಟೀ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಕಾಫಿ ಅಲ್ಲ, ನಂಗೆ ಕಾಫಿ ಲವರ್ ಏನಲ್ಲ, ಟೀ ಕುಡಿತಾ ಇದ್ದೀನಿ. ಸೊ ಅದಾದ ನಂತರ ಮಕ್ಕಳಿಗೆ ಶಾಲೆ ಇದೆ. ಸೊ ಫ್ರೈಡೇ ದಿವಸ ನಾನು ಏನು ಮಾಡ್ತಾಯಿದ್ದೀನಿ, ಮಕ್ಕಳದು ಯೂನಿಫಾರ್ಮ್ ಎಲ್ಲ ಐರನ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಫಸ್ಟಿಗೆ ಐರನ್ ಮಾಡಿಟ್ಟು ಆದ ನಂತರ ಬ್ರೇಕ್ಫಾಸ್ಟಿಗೆ ಅವರಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡೋಣ ಅಂತ ಇಲ್ಲಿ ಅನ್ಕೋತಾ ಇದ್ದೀನಿ. ಸೊ ನಾನು ಇವತ್ತಿನವರಿಗೆ ಬ್ರೇಕ್ಫಾಸ್ಟಿಗೆ ಬ್ರೇಕ್ಫಾಸ್ಟ್ ರೆಸಿಪಿ ಇದರಲ್ಲಿ ಹಾಕಿಲ್ಲ, ಸಾರಿ, ನಾನು ಇದರಲ್ಲಿ ಗ್ರೇವಿ ಬೇಕಿತ್ತು. ಸೊ ಅದನ್ನು ಇಲ್ಲಿ ಮಾಡ್ತಾಯಿದ್ದೀನಿ, ಮೊಟ್ಟೆದು ಗಸಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಕಬಾಬ್ ಫ್ರೈ ಮಾಡಿದ ಪ್ಯಾನಿಗೆ ಅದರಲ್ಲಿ ಸ್ವಲ್ಪ ಎಣ್ಣೆ ಇತ್ತು. ಸೊ ಅದಕ್ಕೇ 4 ಟೊಮೆಟೊ, 4 ಈರುಳ್ಳಿ, ಒಂದು 5-6 ಹಸಿಮೆಣಸಿನಕಾಯಿ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಎಣ್ಣೆಗೆ ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಒಂಥರ ಫ್ಲೇವರಿಗೋಸ್ಕರ. ಸೊ ಇದನ್ನು ಫ್ರೈ ಮಾಡಿದರೆ ಆಯಿತು. ತುಂಬ ಈಸಿಯಾಗಿ ಬ್ಯಾಚುಲರ್ಗೆ ಕೂಡ ಮಾಡುವಂಥ ತುಂಬ ಸಿಂಪಲ್ ಆಗಿರೋ ಒಂದು ಎಗ್ ಗಸ್ ಇದು. ಸೊ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಎರಡನ್ನು ಕೂಡ ಒಟ್ಟಿಗೆ ಹಾಕಿದ್ದೀನಿ, 2-3 ಕೂಡ ಆನಿಯನ್, ಟೊಮೆಟೊ, ಹಸಿಮೆಣಸಿನಕಾಯಿ, ಇದು 3 ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡೋಣ. ತುಂಬ ಸಿಂಪಲ್ ಆಗಿರುವ ಎಗ್ ಗಸ್ ಇದು, ತುಂಬಾ ಚೆನ್ನಾಗಿ ಆಗುತ್ತೆ. ನಾನಿದು ಇವರಿಗೆ ಲಂಚ್ ಬಾಕ್ಸ್ಗೆ ಹಾಕಲಿಕ್ಕೆ ಮಾಡ್ತಾ ಇರೋದು. ಸೊ ಇವಾಗ ಇದಕ್ಕೆ ಆಲ್ ಸ್ಪೈಸಸ್, ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಮೊಟ್ಟೆ ಮಸಾಲ ಇದನ್ನೆಲ್ಲ ಹಾಕ್ಕೊಂಡ್ರೆ ಆಯಿತು. ನಾನು ಇದರಲ್ಲಿ ಎಷ್ಟು ಸ್ಪೂನ್ ಹಾಕಬೇಕಂತ ಹೇಳಿಲ್ಲ, ನಾರ್ಮಲಾಗಿ ಎಷ್ಟು ಬೇಕಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಹಾಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅದರಲ್ಲಿ ನೀವು ನೋಡಿಕೊಂಡು ಮಾಡಿದರೆ ಆಯಿತು. ಸೊ ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಏನಂದರೆ ಮ್ಯಾಗಿ ಕ್ಯೂಬ್ಸ್ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡಿ, ಬೇಕಂತೇನಿಲ್ಲ. ಸೊ ನನ್ನ ಕೈಯಲ್ಲಿ ಇತ್ತು, ನಾನು ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ. ತುಂಬ ಒಂದು ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ಅದಕ್ಕೆ. ಅದನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಯಾಕೆಂದರೆ ಅದರಲ್ಲಿ ಒಂದು ಅರ್ಧ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದರ ಫ್ಲೇವರ್ ಉಂಟಲ್ಲ ಅದಕ್ಕೆ ಹೀರ್ಕೊಳ್ಬೇಕು, ಆ ಥರ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಇವಾಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ, ನಾನಿಲ್ಲಿ ಸ್ವಲ್ಪ ನೀರು, ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಬಾಯ್ಲ್ ಆಗಲಿ ನೀರು. ಆದ ನಂತರ ತುಂಬ ಸಿಂಪಲ್, ನಾನು ಹೇಳಿದಾಗೆ ತುಂಬ ಸಿಂಪಲಲ್ಲಿ ಮಾಡ್ಬೋದು. ಮೊಟ್ಟೆಯನ್ನು ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು 10 ಮೊಟ್ಟೆ ಹಾಕ್ಕೊಂಡಿದ್ದೀನಿ. 10 ಮೊಟ್ಟೆ ಅವಶ್ಯಕತೆ ಇಲ್ಲ, 2-3ರಲ್ಲಿ ಮಾಡ್ಬೋದು. ಆವಾಗ ಈರುಳ್ಳಿ ಎಲ್ಲ ಕಡಿಮೆ ಹಾಕಿದ್ರೆ ಆಯಿತು. ನಾನು ಏನೇ ಮಾಡಿದರೂ ಸ್ವಲ್ಪ ತಮ್ಮನಿಗೆ ಕಲಿಸ್ತೀನಿ. ಸೊ ಅದಕ್ಕೆ ಸ್ವಲ್ಪ ಈ ಥರ ಸ್ಪೆಷಲ್ ಏನಾದರೂ ಮಾಡಿದೆ, ಇದು ನನಗೆ ಸ್ಪೆಷಲಿ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಅವನಿಗೆ ಕೂಡ ಕಲಿಸೋಣ ಅಂತ ಹೇಳಿ ಇವಾಗ ಮೊಟ್ಟೆ ಹಾಕಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಫೈನಲಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಸೊ ಇವಾಗ ಇದಿಲ್ಲಿ ರೆಡಿ ಆಯಿತು. ಅದೆಲ್ಲ ಆದ ನಂತರ ಮಕ್ಕಳನ್ನು ಕಲಿಸಿದ್ದೀನಿ, ಮಕ್ಕಳು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಆವಾಗ ನನ್ನ ಮಗಳು ಈ ಥರ ಏನಂದರೆ ಕ್ರೈನ್ಸ್ ಉಂಟಲ್ವ, ಸ್ಕೆಚ್ ಬಾಕ್ಸು, ಅದನ್ನು ನಾನು ಪೇಂಟ್ ಬಾಕ್ಸ್ ಎಲ್ಲ ಇದೆ ಅದರಲ್ಲಿ ತಗೊಂಡಿದ್ದೆ ಆನ್ಲೈನ್, ಅದನ್ನು ಆಚೀಚೆ ಮಾಡ್ತಾಯಿದ್ದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಹೇಳಿದಾಗೆ ಫ್ರೈಡೇ ಮುಂಚೆ ವೀಡಿಯೋ ನೋಡಿದವ್ರಿಗೆ ಗೊತ್ತಿರ್ಬೋದು ನಾನು ಮೆಹಂದಿ ಕ್ಲಾಸಿಗೆ ಹೋಗ್ತೀನಿ ಅಂತ. ಸೊ ಕ್ಲಾಸಿಗೆ ಹೋದೆ. ಅದಾದ ನಂತರ ಕ್ಲಾಸಿಗೆ ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿದೆ, ಜಾಸ್ತಿ ಮಾಡಲಿಲ್ಲ. ಸೊ ಅದೆಲ್ಲ ಆದ ನಂತರ ನನ್ನ ಮಗನಿಗೆ ಹುಷಾರಿರಲಿಲ್ಲ, ದಮ್ಮು ಎಲ್ಲ ಉಬ್ಬಸ ಥರ ಇತ್ತು, ಕಟ್ತಾಯಿತ್ತು ದಮ್ಮು. ಸೊ ಅದಕ್ಕೆ ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬಸ್ಸಲ್ಲಿ ಹೋಗಿ ಸ್ಟೇಟ್ ಬ್ಯಾಂಕಿಂದ ನಾನು ನನ್ನ ತಮ್ಮನ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಅವನಿದ್ದ. ಸೊ ಬರುವಾಗ ರಿಟರ್ನ್ ಕೂಡ ಅವನ ಜೊತೆನೇ ಬಂದದ್ದು. ಇದು ಎಲ್ಲಿ ಅಂದರೆ ಡಾಕ್ಟ್ರು ತುಂಬ ದೂರ ಇದ್ದಾರೆ, ಏನಂದರೆ ಅದರ ಹೆಸರೇ ಬಾಯಲ್ಲಿ ಬರ್ತಾ ಇಲ್ಲ. ಸೊ ಹಾಸ್ಪಿಟಲ್ಗೆ ಹೋಗಿ ಅವರು 7:40ಗೆ ಬರಲಿಕ್ಕೆ ಹೇಳಿದರು. ನಾನು ಬೇಗನೆ ಹೋದೆ, ನಂಗೆ ಗೊತ್ತಾಗಿಲ್ಲ. ಸೊ ಅಲ್ಲಿ 1 hour ವೆಯ್ಟ್ ಮಾಡಿದ್ದೀನಿ. 7:40ಗೆ ಅವರು ಬರ್ತೀನಿ ಅಂತ ಇದ್ರೆ 1 hour, ಹೌದು
ಒಂದು ಅರ್ಧ ಗಂಟೆ ತ ಮಿನಿಮಮ್ ನಾನು ವೆಯ್ಟ್ ಮಾಡಿದ್ದೀನಿ ಅಲ್ಲಿ. ಸೊ ಇವಾಗ ಹಾಸ್ಪಿಟಲ್ಗೆ ರೀಚ್ ಮಾಡಿ 6 o'clockಗೆ ರೀಚ್ ಆಗಿದೆ. 7:40 ಅಂತ ಹೇಳಿ ಅವ್ರು ಬರುವಾಗ 8 o'clock ಆಗಿತ್ತು. ಸೊ ಅಲ್ಲಿ ಎಲ್ಲ ಆಗಿ ಮೆಡಿಸಿನ್ ಎಲ್ಲ ತೆಗೆದು ರಿಟರ್ನ್ ತಮ್ಮನನ್ನು ಕರೆದು ಅವನ ಜೊತೆನೇ ಹೋಗ್ತಾ ಇರೋದು. ಇದು ತುಂಬಾ ಟ್ರಾಫಿಕ್ ಇತ್ತು. ಯಪ್ಪ ನಂಗಾಯ್ತು ಯಾಕಪ್ಪ ಈ ಟೈಮಲ್ಲಿ ಹೋದೆ ಅಂತ. ಸೊ ಅವರು ಇರೋದು ಆ ಟೈಮಲ್ಲಿ. ಆ್ಯಂಡ್ ಇವನಿಗೆ ಜೋರಿತ್ತು. ಇಲ್ಲಾಂದರೆ ಇದು ಆ್ಯಕ್ಚುಲಿ ಸ್ಯಾಟರ್ಡೆ ದಿವಸ ಹೋದದ್ದು ನಾನು. ಸಂಡೇ ನಂಗೆ ಕೇಕ್ ಆರ್ಡ್ರ್ ಇತ್ತು. ಅಯ್ಯಪ್ಪ ನಂಗೆ ತುಂಬಾ ಕಷ್ಟ ಆಗಿತ್ತು. ಹೀಗೋ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆದ ನಂತರ ಡಿನ್ನರೆಲ್ಲ ಮುಗಿಸಿದ ನಂತರ ತಾಯಿ ಎಲ್ಲಿದ್ರು, ನಮ್ಮದು ದೇರ್ಲಟಲ್ ಬ್ಯಾರಿಸ್ ಉಂಟಲ್ವ ಅಲ್ಲಿ ಹಲಸು ಮೇಲೆ ಉಂಟು, ಹೋಗಿ ಬರೋಣ ಅಂತ. ಸೊ ಅಲ್ಲಿ ಹೋಗಿ ನೋಡಿದರೆ ಏನೂ ಇಲ್ಲ, ಎಲ್ಲ ಶಾಪ್ ಕ್ಲೋಸ್ ಆಗಿತ್ತು. ಬಟ್ ಏನು ಆ ಥರ ಏನಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್, ಮನಿ ವೇಸ್ಟ್ ಅಂತ ಇತ್ತು. ಹೋಗಿ ಸ್ವಲ್ಪ ಶೂಟ್ ಮಾಡಿ ಮತ್ತು ನನಗೆ ವೀಡಿಯೋ ಮಾಡಲಿಕ್ಕೂ ಇಂಟ್ರೆಸ್ಟ್ ಆಗಿಲ್ಲ ಅಲ್ಲಿ. ಯಾಕೆಂದರೆ ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. 3 ದಿವಸದ್ದಿತ್ತು. ಸಂಡೇ ಲಾಸ್ಟ್ ಅಂತ ಹೇಳಿದ್ರು. ಸಂಡೇ ಹೋದವರು ಕೂಡ ಹಾಗೆಯೇ ಹೇಳಿದರು, ಅಲ್ಲಿ ಏನಿಲ್ಲ ಸುಮ್ಮನೆ ಹೋದದು ಅಂತ. ಅದೆಲ್ಲಾಗಿ ಮನೆಗೆ ಬಂದು ಮಲಗಿದ್ವಿ. ನೆಕ್ಸ್ಟ್ ಡೇ ನನಗೆ 3 o'clockಗೆ ನನಗೆ ಕೇಕ್ ಆರ್ಡ್ರ್ ಇತ್ತು, ಟೆಂಡರ್ ಇದು. ಅದನ್ನು ಮಾಡಲಿಕ್ಕೆ ನಾನು ನನ್ನ ಮನೆಗೆ ಹೋದೆ. ನಾನು ತಾಯಿ ಮನೆಯಲ್ಲಿ ಇದ್ದೀನಿ ಇವಾಗ. ಸೊ ನನ್ನ ಮನೆಗೆ ಹೋಗಿ ಅಲ್ಲಿ ರೆಡಿ ಮಾಡಿ ಕೇಕೆಲ್ಲ ರೆಡಿ ಮಾಡಿ ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ ಡೆಲಿವರಿ ಮಾಡಲಿಕ್ಕೆ. ಸೊ ಅವಳು ನನ್ನ ತಾಯಿ ಮನೆಗೆ ಬರ್ತೀನಿ ಅಂತ ಹೇಳಿದರು. ಅಲ್ಲಿಗೆ ಫೈನಲ್ ಔಟ್ಪುಟ್ ಕೇಕ್ ಇದ್ದು ಇದುವೇ ಟೆಂಡರ್, 1 kg ಟೆಂಡರ್ ಕೋಕೋನಟ್ ಕೇಕ್ ಇದು. ಟೆಂಡರ್ ಅಂತೂ ತುಂಬಾ ಚೆನ್ನಾಗಿ ಆಗುತ್ತೆ ಕೇಕ್, ನನಗಂತೂ ಇಷ್ಟ. ಅದೆಲ್ಲ ಆದ ನಂತರ ಬಾಕಿ ವೀಡಿಯೋ ಏನು ಮಾಡಿಲ್ಲ ನಾನು. ಸಂಡೇ ನೈಟೇ ನಾನು ಕ್ಲಾಸಿಗೆ ಹೋಗ್ತಾಯಿದ್ದೆ. ನನಗೊಂದು ಬ್ಯಾಗ್ ಬೇಕಿತ್ತು. ನಂತರ ಇರೋದೆಲ್ಲ ಚಿಕ್ಕ ಚಿಕ್ಕ ಬ್ಯಾಗ್. ಸೊ ದೊಡ್ಡ ಬ್ಯಾಗ್ ಬೇಕಂತ ಹೇಳಿ ಇವಾಗ ಅದಕ್ಕೆ ನಾನು ದೇರ್ಲೈಟಲ್ಲಿ ಫ್ಯಾನ್ಸಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನೋಡೋಣ ಅಂತ ನೋಡಿದೆ. ಅಷ್ಟೇನು ನನಗೆ ಲೈಕ್ ಆಗಿಲ್ಲ. ಮತ್ತು ಒಂದು ಸಿಕ್ತು. ಅದ ನಂತರ ಅದು ನಂಗೆ ತುಂಬಾ ಇಷ್ಟನೂ ಆಯಿತು, ದೊಡ್ಡ ಇತ್ತು. ಸೊ ಅದನ್ನು ತಗೊಂಡು ಮನೆಗೆ ಬಂದ್ವಿ. ಅದಾದ ನಂತರ ಇದು ಮಂಡೇದು ಲಾಗು. ಎಲ್ಲ ಜಾಸ್ತಿ ಮಂಡೇ ತನಕ ಇರ್ಬೋದು ಇದರಲ್ಲಿ ಲಾಗ್. ಸೊ ಮಂಡೇ ದಿವಸ ಹಾಗೆ ಹೊಸ ಬ್ಯಾಗ್ ತೆಕ್ಕೊಂಡು ನನ್ನ ತಮ್ಮ ಹೋಗಲಿಕ್ಕೆ ಟೈಮ್ ಆಗಿತ್ತು. ಅದೇ ಟೈಮ್ಗೆ ನನಗೂ ಕೂಡ ಹೋಗಬೇಕಿತ್ತು. ಸೊ ನಾನೇನು ಮಾಡಿದೆ, ಅವನ ಜೊತೆ ಹೋಗ್ತಾ ಇರೋದು. ಸೊ ಅವನ ಜೊತೆ ನಾನು ಇವಾಗ ಮೆಹಂದಿ ಕ್ಲಾಸ್ಗೆ ರೀಚ್ ಆದೆ. ಇದು ಇವಾಗ ಅಲ್ಲಿದ್ದು ಸ್ಟೂಡೆಂಟ್ ವರ್ಕ್ ಮಾಡ್ತಾ ಇರೋದು. ನಂದು ಇಷ್ಟೇನು ಡಿಸೈನ್ ಆಗಿಲ್ಲ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಇರೋದು ಫ್ರೆಂಡ್ಸ್ ಇವತ್ತಿನ ಲಾಗನ್ನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳುವ ಥರ ನನ್ನ ಲಾಗ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರ ಹತ್ರ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಸೊ ಇನ್ನೂ ಸಿಗೋಣ, ನೆಕ್ಸ್ಟ್ ಲಾಗು ಅಥವಾ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.